ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆ ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಚತುರ್ದಶಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಕೃಷ್ಣ ಪಕ್ಷದ ಕೊನೆಯಲ್ಲಿದ್ದೀವಿ ನಾವು. ಚತುರ್ದಶಿ, ನಾಳೆ ಅಮಾವಾಸ್ಯೆ, ನಾಳೆ ಭೀಮೇಶ್ವರ ಜ್ಯೋತಿರ್ವ್ರತ ಅಂತ ಬಹಳ ವಿಶೇಷವಾದದ್ದು. ಗಂಡನ ಪೂಜೆ ಮಾಡ್ತಕ್ಕಂಥದ್ದು ಅನ್ನೋದರೆ ಇದರ ಪ್ರಸಿದ್ಧಿ. ಭೀಮನ ಅಮಾವಾಸ್ಯೆ ಅಂತಲೂ ಇದನ್ನು ಕರೀತಾರೆ. ಆ ಒಂದು ವಿಶೇಷತೆಯನ್ನು ನಾವು ನಾಳೆ ನೋಡೋಣ. ಅಂತೂ ಈ ದಿವಸ ಚತುರ್ದಶಿ ಮಂಗಳವಾರ ಬಂದಿದೆ ಮತ್ತು ಈ ದಿವಸ ನಕ್ಷತ್ರವು ಪುನರ್ವಸು. ಈ ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಈ 6 ನಕ್ಷತ್ರಗಳನ್ನು ಜಲನಕ್ಷತ್ರಗಳು ಅಂತ ಕರೀತಾರೆ. ಈ ನಕ್ಷತ್ರಗಳಲ್ಲಿ ನೀರಿನ ಸಮೃದ್ಧಿ, ನೀರಿನ ಸಂಬಂಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಬಾವಿ ತೋಡೋದು ಅಥವಾ ಬೋರ್ವೆಲ್ ಹಾಕಿಸ್ತಕ್ಕಂಥದ್ದು, ಈ ರೀತಿಯ ನಕ್ಷತ್ರಗಳಲ್ಲಿ ಮಾಡಬೇಕು ಅಂತ ಇದೆ. ಏಕೆಂದರೆ ಜಲ ಸಮೃದ್ಧವಾಗಿ ಬರುತ್ತೆ, ಇದು ತಾರಾನುಕೂಲ ಇದ್ದರೆ ಅಂತ. ಈ ಸಂದರ್ಭ ನಾವು ಈ ಜಲನಕ್ಷತ್ರದ ದಿವಸ ಏನು ಮಾಡಬಹುದು? ಭಗವತಿಯಲ್ಲಿ ಪ್ರಾರ್ಥನೆ ಮಾಡೋಣ. ಸಮೃದ್ಧವಾದ ಜಲ. ಈ ದಿವಸ ಜಲನಕ್ಷತ್ರ. ಈ ನಕ್ಷತ್ರ ಇನ್ನು 6 ನಕ್ಷತ್ರಗಳಲ್ಲಿ ರವಿ ಸಂಚರಿಸುವಾಗ ಈ ಆರ್ದ್ರದಿಂದ ಶುರುವಾಗುತ್ತೆ. ರವಿ ಆರ್ದ್ರಕ್ಕೆ ಬಂದಾಗ ಆರ್ದ್ರ ಅಂದರೆ ಆ ಹೆಸರೇ ಹೇಳ್ತಾ ಇದ್ದೀವಲ್ಲ, ಅದು ತಂಪು, ಹನಿಗಳನ್ನು ಸೂಚಿಸ್ತಕ್ಕಂಥದ್ದು. ಅಲ್ಲಿಂದ ಮಳೆ ಸಮೃದ್ಧವಾಗಿ ಬರಬೇಕು. ಆದರೆ ಮಳೆ ಹೀಗಾಗಿಬಿಟ್ಟಿದೆ. ಆರ್ದ್ರ ನಕ್ಷತ್ರದಿಂದಲೂ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಪುಷ್ಯ ದಾಟ್ತಾ ಇದೆ, ಆದರೂ ಇಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಭಗವತಿಯ ಮುಂದೆ ನಿಂತು ಪ್ರಾರ್ಥನೆ ಮಾಡೋಣ. ಈ ದಿವಸ ಚತುರ್ದಶಿ ಮಂಗಳವಾರ ಯುಕ್ತವಾಗಿದ್ದರೆ ನರಸಿಂಹನ ಪ್ರಾರ್ಥನೆಗೂ ಬಹಳ ಶ್ರೇಷ್ಠ. ನರಸಿಂಹ ಪ್ರಾರ್ಥನೆಯನ್ನು, ಭಗವತಿಯ ಆ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿ ಮಳೆ ಈಳೆಗೆ ಮಳೆ ಅನಿವಾರ್ಯ, ಹೀಗಾಗಿ ಮಳೆ ಬರಲಿ ಅಂತ ಪ್ರಾರ್ಥಿಸೋಣ. ಪ್ರತಿ ದಿವಸ ನಮ್ಮ ಪ್ರಾರ್ಥನೆ ಒಂದು ದಿವಸ ತಲುಪುತ್ತೆ ಭಗವಂತನಿಗೆ. ಪ್ರತಿ ದಿವಸ ನಾವು ಹಾಗೆ ಅನುಷ್ಠಾನ ಮಾಡ್ತಾ ಒಂದು ದಿವಸ ಭಗವತ್ ಕೃಪೆ ಉಂಟಾಗುತ್ತೆ. ಅಲ್ಲಿವರೆಗೆ ನಮಗೆ ತಾಳ್ಮೆ ಬೇಕು. ಹೀಗಾಗಿ ನಾವು ಶ್ರದ್ಧೆಯಿಂದ ಈ ದಿವಸ ಈ ಒಂದು ನಕ್ಷತ್ರ, ಜಲನಕ್ಷತ್ರ ದಿವಸ ಭಗವಂತನಲ್ಲಿ ಪ್ರಾರ್ಥಿಸೋಣ. ಮಳೆಗೆ ಬರಲಿ, ಮತ್ತಷ್ಟು ಸಮೃದ್ಧಿ ನಮ್ಮ ಭುವಿಗೆ ಉಂಟಾಗಲಿ ಅಂತ ಪ್ರಾರ್ಥಿಸೋಣ. ಸರಿ ಶಾಸ್ತ್ರಿಗಳೇ, ಈ ದಿನ ಚತುರ್ದಶಿ. ಇವತ್ತು ಅಮ್ಮನವರ ಪ್ರಾರ್ಥನೆ ಹಾಗೂ ನರಸಿಂಹ ದೇವರ ಪ್ರಾರ್ಥನೆ ಮಾಡೋದು ಸೂಕ್ತ ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ತುಂಗಾ, ಬೆಂಗಳೂರಿನಿಂದ. ಇವರು ಹುಟ್ಟಿದ ದಿನಾಂಕ 27/5/1991, ಹುಟ್ಟಿದ ಸಮಯ 6 AM. ಇವರ ಪ್ರಶ್ನೆ: ಬೇಕರಿ ವ್ಯವಹಾರ ನಡೆಸ್ತಾ ಇದ್ದೇವೆ, ನಷ್ಟದಲ್ಲಿದೆ, ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ತುಂಗ ಅವರ ಪ್ರಶ್ನೆ. ಬೇಕರಿ ನಡೆಸ್ತಾ ಇದ್ದಾರೆ, ಪಾಪ ಅದು ಕೈ ಕೊಟ್ಬಿಟ್ಟಿದೆ ಅಲ್ವಾ? ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಆತಂಕ ಪಟ್ಕೋಬೇಡಿ. ಮತ್ತು ಗುರು ಚೆನ್ನಾಗಿರ್ತಕ್ಕಂಥದ್ದು, ಚಂದ್ರನು ಪಕ್ಷದ ಬಲಸಹಿತನಾಗಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. 2027 ಏಪ್ರಿಲ್ವರೆಗೆ ಇದೆ. ಆಮೇಲೆ ನಿಮಗೆ ಚಂದ್ರಕಾಲ ಶುರುವಾಗುತ್ತೆ. ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಅಲ್ಲಿಂದ ನಿಮಗೆ ಚಂದ್ರ ರಸಕಾರಕ, ದ್ರವಕಾರಕ. ಮತ್ತು ಈ ನೀವೇನು ಮಾಡ್ತಾ ಇದ್ದೀರೋ ಈ ಬೇಕರಿ ಇತ್ಯಾದಿಗಳಿಗೆಲ್ಲ ಅವನ ಬಲ ಬೇಕು. ಗುರು ಚೆನ್ನಾಗಿರ್ತಕ್ಕಂಥದ್ದು ಇದ್ದೇ ಇದೆ. ಹೀಗಾಗಿ ಮುಂದೆ ಕಾಲ ಸರಿ ಹೋಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ಡಲ್ ಇದೆ ಕಾಲವಶಾತ್. ರವಿ ಭಕ್ತಿ ಕಾಲದಿಂದಾಗಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ನೀವು ಮೊಸರನ್ನು ನೈವೇದ್ಯ ಮಾಡಿಸಿ ಶಿವನಿಗೆ, ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಭಾನುವಾರ ಮಾಡಿಸಿ ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಭಾನುವಾರ ದಧ್ಯನ್ನು
ಮೊಸರನ್ನು ನೈವೇದ್ಯ ಮಾಡಿಸಿದ್ರೆ ಅದು ನಿಮಗೆ ನೋಡಿ ಇದರಲ್ಲಿ ಸಹಕಾರ ಏಳಿಗೆ ಉಂಟಾಗುತ್ತೆ. ಮುಂದಿನ ಏಪ್ರಿಲ್ ನಂತರ ತಾನಾಗೇ ನಿಮಗೆ ಏಳಿಗೆ ಕಂಡುಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕೊಡಗಿನಿಂದ ಚಂದಮ್ಮ ಅವರು. ಇವರು ಹುಟ್ಟಿದ ದಿನಾಂಕ 17/2/1975, ಹುಟ್ಟಿದ ಸಮಯ 7:30 AM. ಇವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಹಿಮೋಗ್ಲೋಬಿನ್ ಕಡಿಮೆಯಾಗಿದೆ, ಲಿವರ್ ಸಮಸ್ಯೆ ಕೂಡ ಇದೆ, ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಚಂದಮ್ಮ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕುಂಭಲಗ್ನವಾಗಿದೆ. ಲಗ್ನದಿಂದ ನೋಡಿ ನಿಮ್ಮ ಸಮಸ್ಯೆ ಅದು ಹಿಮೋಗ್ಲೋಬಿನ್ ರಿಲೇಟೆಡ್ ಮತ್ತು ಲಿವರ್ಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಕಾಲ ನಿಮಗೆ ರಾಹು ದಶೆಯಲ್ಲಿ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಇರತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಈ ಶನೈಶ್ಚರನಿಗೆ ಕುಜದೃಷ್ಟಿ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಈಗ ಈ ರೀತಿಯಲ್ಲಿದ್ದಾಗ ನೀವು ಒಂದು ಧನ್ವಂತರಿ ಪ್ರಾರ್ಥನೆ ಅಥವಾ ಧನ್ವಂತರಿ ಹೋಮ ಮಾಡಿಸಿ ಅದರ ರಕ್ಷೆಯನ್ನು ಧಾರಣೆ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಶನಿ ಭಕ್ತಿ ಕಾಲಗಳಲ್ಲಿ ಅದು ಬುಧನ ಸ್ಥಳದಲ್ಲಿದ್ದಾಗ ಧನ್ವಂತರಿ ಪ್ರಾರ್ಥನೆ ತುಂಬ ವಿಶೇಷವಾದ ಅನುಗ್ರಹ ಉಂಟು ಮಾಡುತ್ತೆ ಅನ್ನೋದು ಶಾಸ್ತ್ರವಾಣಿ. ಹೀಗಾಗಿ ದಯವಿಟ್ಟು ಒಂದು ಶನೈಶ್ಚರ ಶಾಂತಿ ಮತ್ತು ನಿಮಗೆ 7.5 ಪ್ರಭಾವ ಇದೆ. ಹೀಗಾಗಿ ಈ ಶನೈಶ್ಚರ ಶಾಂತಿ ಮತ್ತು ಧನ್ವಂತರಿ ಹೋಮ ಹತ್ತಿರದಲ್ಲಿ ನೀವು ಯಾವುದಾದ್ರು ದೇವಸ್ಥಾನದಲ್ಲಿ ಪ್ರಯತ್ನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇದರಿಂದ ನೀವು ಹೊರಗೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ಆ ಪೂಜೆಯಲ್ಲಿ ನಮ್ಮ ಶ್ರದ್ಧೆ ತಪಸ್ಸು ಅಲ್ಲಿ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ರೆ ಭಗವಂತನ ಕೃಪೆಯಾಗಿ ಕಷ್ಟವನ್ನು ಸುಲಭವಾಗಿ ದಾಟಿಬಿಡ್ತೀವಿ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸುಮಿತ್ರಾ ಅವರು ನಾಗಮಂಗಲದಿಂದ. ಇವರು ಹುಟ್ಟಿದ ದಿನಾಂಕ 2/2/1976, ಹುಟ್ಟಿದ ಸಮಯ 5:20 AM. ಇವರ ಪ್ರಶ್ನೆ, ಜೀವನದಲ್ಲಿ ತುಂಬ ಸಮಸ್ಯೆಗಳಿದೆ, ಭವಿಷ್ಯದ ಜೀವನದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಸುಮಿತ್ರಾ ಅವರ ಪ್ರಶ್ನೆ, ಕಷ್ಟ ಪರಂಪರೆ ಜೀವನದಲ್ಲಿ ಬಂದಿದೆ ಅಂತ ಪಾಪ. ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದ ಅಧಿಪತಿ ಚತುರ್ಥದಲ್ಲಿ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಆ ಗ್ರಹ ಚೆನ್ನಾಗಿದೆ. ಅದರ ಕಾಲ ನೋಡೋಣ. ಈಗ ತಮಗೆ ಶನಿ ದಶೆ ಕಳೆದಿದೆ. ಈಗ ಬುಧನ ಒಂದು ಕಾಲ ಪ್ರಾರಂಭವಾಗಿದೆ. ಈಗಷ್ಟೇ ಶುರುವಾಗಿದೆ. ಬುಧ ದಶೆಯಲ್ಲಿ ಬುಧ ಭಕ್ತಿ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿ, ಕರ್ಮಾಧಿಪತಿಯವನು ಧನಸ್ಥಾನದಲ್ಲಿದ್ದಾನೆ, ಮೌಢ್ಯನಾಗೂ ಇಲ್ಲ. ನೋಡಿ, ವಸ್ತುತಃ ಇಷ್ಟು ದಿವಸ ಇತ್ತು ಸಮಸ್ಯೆ, ಈ ಜುಲೈ ತಿಂಗಳವರೆಗೂ ಇತ್ತು. ಈಗ ಮುಂದೆ ಏನಿದೆ, ಈ ಹೊತ್ತಿನಿಂದ ಮುಂದೇನಿದೆ, ಇದು ತುಂಬ ಒಳ್ಳೆಯ ಕಾಲ. ಇಷ್ಟು ದಿವಸದ ಕಷ್ಟ ಪರಂಪರೆ ಎಲ್ಲ ಆಯ್ತು ರೀ, ಕಳೆದು ಹೋಗಿದೆ. ಈಗಿನಿಂದ ತುಂಬ ಚೆನ್ನಾಗಿದೆ. ಈಗ ಬುಧನ ಸಂಚಾರವೂ ಚೆನ್ನಾಗಿದೆ. ಹೀಗಾಗಿ ನೀವು ಆತಂಕಕ್ಕೊಳಗಾಗಬೇಡಿ. ನಿಮ್ಮ ಕೆಲಸ ಅಥವಾ ನೀವು ಯಾವುದನ್ನು ನಚ್ಕೊಂಡಿದ್ದೀರೋ ಜೀವನಕ್ಕೆ ಅಂತ ಅದರಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಬದಲಾಗುತ್ತೆ. ಕಾಲ ಬಂದಾಗ ತನಗೆ ತಾನೇ ಎಲ್ಲವುಗಳು ಕೂಡ ಸರಿ ಹೋಗಿಬಿಡುತ್ತೆ. ಹೀಗಾಗಿ ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಹತ್ತಿರದ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಸ್ವಲ್ಪ ಹೂ, ಸಂಪಿಗೆ ಅಥವಾ ಮಲ್ಲಿಗೆ ಮತ್ತು ತುಳಸಿ ಈ ಪುಷ್ಪಗಳನ್ನು ಪತ್ರೆಗಳನ್ನು ಸಮರ್ಪಣೆ ಮಾಡಿ 4 ಬುಧವಾರ ಮಾಡಿ. ಅಷ್ಟರಲ್ಲಿ ನಿಮಗೆ ಎಷ್ಟೋ ಒಂದು ಬಲ ಬರುತ್ತೆ, ಅನುಕೂಲವೂ ಆಗುತ್ತೆ. ಅನುಕೂಲ ಇರಲಿಲ್ಲ, ಇಷ್ಟು ಕಾಲ ಇರಲಿಲ್ಲ, ಈಗಷ್ಟೇ ನೆನ್ನೆ ಮೊನ್ನೆ ಅಷ್ಟೇ ಸರಿ ಹೋಗಿದೆ. ಹೀಗಾಗಿ ಮುಂದೆ ಜೀವನ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಭಗವಂತನ ಸೇವೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಲಿಖಿತಾ ಚೇಳೂರಿಂದ. ಇವರು ಹುಟ್ಟಿದ ದಿನಾಂಕ 27/12/2009, ಹುಟ್ಟಿದ ಸಮಯ 6:25 PM. ಇವರ ಪ್ರಶ್ನೆ, ಭವಿಷ್ಯದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಲಿಖಿತಾ ಅವರ ಪ್ರಶ್ನೆ, ಹೈಯರ್ ಸ್ಟಡೀಸು ಮತ್ತು ಮುಂದೆ ಹೇಗಿದೆ ಅಂತಲ್ವ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ರಾಹು ರವಿ ಎಲ್ಲ ಗ್ರಹಗಳ ಜೊತೆಗೆ ಸೇರಿಬಿಟ್ಟಿದ್ದಾನೆ. ಮೌಢ್ಯನಾಗಿ ಬೇರೆ ಇದ್ದಾನೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ತಮಗೆ ಶುಕ್ರ ದಶೆಯಲ್ಲಿ ಈಗ ಕೇತು ಭಕ್ತಿ ನಡೀತಾ ಇದೆ. ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಅಂತ ಕರೀತಾರೆ ಇದನ್ನು. ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ. ದಯವಿಟ್ಟು ಇದನ್ನು ಶಾಂತಿ ಮಾಡಿಸಬೇಕು. ಸಂಧಿಶಾಂತಿ ಅಂತ ಕರೀತಾರೆ. ಇದನ್ನು ಮಾಡಿಸಿದ್ರೆ ನಿಮಗೆ ಮುಂದೆ ಜೀವನದಲ್ಲಿ ಆ ತೊಡಕುಗಳನ್ನೆಲ್ಲ ಬಿಡಿಸ್ಕೊಂಡು ಒಂದು ರೀತಿಯಲ್ಲಿ ಶುಭ ಪ್ರಯಾಣ ಅಂತೀವಲ್ಲ, ಬದುಕಿನ ಜೀವನದ ಶುಭ ಪ್ರಯಾಣ ಶುರುವಾಗುತ್ತೆ. ಹೀಗಾಗಿ ಸಂಧಿಶಾಂತಿ, ಶುಕ್ರಾದಿತ್ಯ ಸಂಧಿಶಾಂತಿ ದಯವಿಟ್ಟು ಅದನ್ನು ಮಾಡಿಸಿ. ಮುಂದೆ ರವಿ ಪ್ರಾರಂಭವಾಗುತ್ತೆ. ರವಿ ಚೆನ್ನಾಗಿದ್ದಾನೆ,
ಹೀಗಾಗಿ ನಿಮಗೆ ಮುಂದೆ ಕಾಲ ಚೆನ್ನಾಗಿರ್ತದೆ. ಡಿಸೆಂಬರ್ ನಂತರ ತುಂಬ ಚೆನ್ನಾಗಿದೆ. ಅಷ್ಟರಲ್ಲಿ ನೀವು ತಾವು ದಯವಿಟ್ಟು ಇದನ್ನು ಶುಕ್ರಾದಿತ್ಯ ಸಂಧಿ ಶಾಂತಿ ತಪ್ಪದೇ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚಿರಾಗ್ ಶಿರಸಿಯಿಂದ. ಇವರು ಹುಟ್ಟಿದ ದಿನಾಂಕ 5/8/1996, ಹುಟ್ಟಿದ ಸಮಯ 3:15 PM. ಇವರ ಪ್ರಶ್ನೆ ವಿವಾಹದ ಬಗ್ಗೆ ತಿಳಿಸಿ ಅಂತ. ಚಿರಾಗ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ಲ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಲಗ್ನಾಧಿಪತಿ ಜೊತೆಗೆ ಸೇರಿದ್ದಾನೆ. ಪ್ರಸ್ತುತ ನಿಮಗೆ ಚಂದ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ನೋಡಿ, ಕುಜ ಮತ್ತು ಶುಕ್ರ ಶಾಂತಿ ಇವೆರಡೂ ಅನಿವಾರ್ಯ ಇದೆ. ರಾಹು ನಿಮಗೆ ಲಾಭದಲ್ಲಿರೋದು ತೊಂದರೆ ಆಗಲ್ಲ, ಅನುಕೂಲವೇ ಆಗುತ್ತೆ, ಲಾಭವೇ ಉಂಟಾಗುತ್ತೆ. ಕುಜ ಮತ್ತು ಶುಕ್ರ ಈ ಎರಡು ಗ್ರಹ ಶಾಂತಿ ಬೇಕು. ಅದನ್ನು ಮಾಡಿಸಿದ್ರು ಇಲ್ವೋ ತಿಳಿಸಿಲ್ಲ. ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಾಡಿಸಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಗ್ರಹಶಾಂತಿಯ ನಂತರದಲ್ಲಿ ನಮಗೆ ಯಾವ ನಮ್ಮ ದಾರಿ, ನಮ್ಮ ಸಂಕಲ್ಪ ಏನಿದೆಯೋ ಆ ಗುರಿ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಆ ಆರಾಧನೆ ಸಹಾಯ ಮಾಡಿಕೊಡುತ್ತೆ. ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಪದ್ಮಾವತಿ ಮಧುಗಿರಿಯಿಂದ. ಇವರು ಹುಟ್ಟಿದ ದಿನಾಂಕ 12/1/1959. ಇವರು ಹುಟ್ಟಿದ ಸಮಯ 2:35 AM. ಇವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ಪದ್ಮಾವತಿಯವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ತುಲಾ ಲಗ್ನವಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಬುಧ ದಶೆಯಲ್ಲಿ ರಾಹು ಭುಕ್ತಿ ಜನವರಿವರೆಗೂ ಇದೆ. ಆಮೇಲೆ ಗುರು ಪ್ರಾರಂಭವಾಗುತ್ತೆ. ಗುರು ಚೆನ್ನಾಗಿದ್ದಾನೆ. ಈಗ ಹೇಗಿದೆ ಅಂತಂದರೆ ನೋಡಿ, ವಸ್ತುತಃ ಈಗ ನಡೀತಾ ಇರೋ ಕಾಲ ನಿಮಗೆ ಸ್ವಲ್ಪ ಅನಾನುಕೂಲವಾಗಿದೆ. ಜನವರಿವರೆಗೂ ಆರೋಗ್ಯದಲ್ಲಿ ಏರುಪೇರು. ರಾಹು ವೇದಲ್ಲಿರೋದರಿಂದ ಕಾಲಿಗೆ ತೊಂದರೆ ಆಗಬಹುದು, ಇನ್ಫೆಕ್ಷನ್ಸ್ಗಳಾಗಬಹುದು, ನರಸಂಬಂಧಿ ತೊಂದರೆಗಳಾಗಬಹುದು, ಕಣ್ಣಿನ ಬಾಧೆಗಳಾಗಬಹುದು. ಈ ರೀತಿಯ ಸಮಸ್ಯೆಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈಗ ಸದ್ಯಕ್ಕೆ ತಾವು ರಾಹು ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ನಿಮಗೆ ಸಾಧ್ಯವಾದರೆ ಮಾಡಿಸಿ. ಇಲ್ಲ, ನಾಗಕವಚವನ್ನು ಹೇಳ್ಕೊಳ್ಳೋದು. ಪ್ರತಿ ದಿವಸ ನಾಗಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಎರಡೂ ಮಾಡಿ. ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಸ್ವಲ್ಪ ಸಹಾಯವಾಗುತ್ತೆ. ಜನವರಿ ನಂತರದಲ್ಲಿ ಸರಿ ಹೋಗುತ್ತೆ. ನಿಮಗೆ ಯಾವುದೋ ತೊಡಕು ಇತ್ಯಾದಿ ಆರೋಗ್ಯ ಸಂಬಂಧಿ ಏನು ಸಮಸ್ಯೆ ಇದೆ ಇವುಗಳೆಲ್ಲ ನಿವಾರಣೆ ಆಗುತ್ತೆ. ಈ ನಾಗಕವಚ ಹೇಳ್ತಾ ಬನ್ನಿ. ಎಲ್ಲಿವರೆಗೂ? ಜನವರಿವರೆಗೂ ದಯವಿಟ್ಟು ಮಾಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಕರ್ಕಾಟಕ ರಾಶಿಯಲ್ಲಿ ರವಿ, ಚಂದ್ರ, ಬುಧ ಮತ್ತು ಗುರು ಈ 4 ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಶುಕ್ರ ಇರತಕ್ಕಂಥದ್ದು ಅದು ಕನ್ಯಾ ರಾಶಿಯಲ್ಲಿ, ಈ ದಿವಸ ವೃಶ್ಚಿಕ ರಾಶಿಯಲ್ಲಿ ಮಂದಿ ಉದಯಾಗಿದೆ. ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ವಸ್ತು ಹಾನಿ, ವಸ್ತು ನಷ್ಟತೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪ್ರಯಾಣಕ್ಕೆ ಹೊರಟಾಗ ಬ್ಯಾಗು, ಪರ್ಸು, ಮತ್ತೊಂದು ಇವುಗಳ ಹುಷಾರಾಗಿರಿ. ಇನ್ನು ಪರಸ್ಥಳದಲ್ಲಿರ್ತೀರಿ, ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಅನಗತ್ಯ ಚರ್ಚೆಗಳು, ಇನ್ಯಾವುದೋ ಅಪವಾದ ನಿಮ್ಮ ತಲೆ ಮೇಲೆ ಬಂದುಬಿಡುತ್ತೆ. ನಿಮಗೂ ಅದಕ್ಕೂ ಸಂಬಂಧವೇ ಇರಲ್ಲ. ಆದರೆ ಅದನ್ನು ಬಿಡಿಸ್ಕೊಂಡು ಬರೋಷ್ಟೊತ್ತಿಗೆ ತಲೆ ಕೆಟ್ಟು ಹೋಗಿರುತ್ತೆ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಬಹುದು. ಹುಷಾರು, ಸಂದಿಗ್ಧ ವಾತಾವರಣ. ಇನ್ನು ಉಳಿದ ಹಾಗೆ ಈ ದಿವಸ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಸಮಾಧಾನವಾಗಿರಿ. ಅತಿಯಾದ ಅಟ್ಯಾಚ್ಮೆಂಟ್ ನಿಮಗೆ ಈ ದಿವಸ ತೊಂದರೆ ಕೊಡಬಹುದು. ಯಾವುದೋ ಒಂದು ಸಣ್ಣ ಮಾತು ನಿಮ್ಮ ಮನಸ್ಸಿಗೆ ನೋವು ಮಾಡಬಹುದು. ಹೀಗಾಗಿ ಹುಷಾರಾಗಿರಿ ಈ ದಿವಸ. ಆತ್ಮೀಯರ ಜೊತೆಗೆ, ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಅತಿಯಾದ ಅಟ್ಯಾಚ್ಮೆಂಟ್ ಎಷ್ಟು ಒಳ್ಳೆಯದಲ್ಲ. ಇನ್ನು ಈ ದಿವಸ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇಲ್ಲ, ಅನುಕೂಲದ ಫಲ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಒಂದು ರೀತಿಯ ಒಂದು ಚಿಂತೆ ನಿಮ್ಮನ್ನು ಗಾಢವಾಗಿ ಕೊರೆಯುತ್ತೆ. ದಿವಸ ಅದರ ಅಗತ್ಯ ಇದೆಯೋ ಇಲ್ವೋ, ಅದರಿಂದ ಲಾಭ ಇದೆಯೋ ಇಲ್ವೋ ಅಂತೂ ನಿಮಗಂತೂ ಆ ಒಂದು ಮನಸ್ಸಿನ ವೇದನೆ ನಿಮಗೆ ಕಾಡುತ್ತೆ. ಸ್ವಲ್ಪ ಭಯ, ಸ್ವಲ್ಪ ಆತಂಕ ಇವುಗಳನ್ನು ಸೂಚಿಸ್ತಾ ಇದೆ. ಸಂಗಾತಿ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಇರಿಸು ಮುರುಸು, ಅಸಮಾಧಾನ. ಅವ್ರ ಮಾತು ನಿಮಗೆ ಇಷ್ಟವಾಗದೆ ಹೋಗಬಹುದು, ನಿಮ್ಮ ಮಾತು ಅವರಿಗೆ ಇಷ್ಟವಾಗದೆ ಹೋಗಬಹುದು. ಆ ರೀತಿಯ ಒಂದು ಸಂದರ್ಭ ಇದೆ. ಹುಷಾರು. ಈ ದಿವಸ ಕೋಪಕ್ಕೂ ಬಲಿಯಾಗಿಬಿಡ್ತಾರೆ. ಬಹಳ ಬೇಗ ಕೋಪ ರೈಸ್ ಆಗಿಬಿಡುತ್ತೆ. ಹಾಗಿದೆ. ವಿದ್ಯಾರ್ಥಿಗಳಿಗೆ ತೊಡಕು, ತೊಂದರೆ ಸೂಚಿಸ್ತಾ ಇದೆ. ಗಲಾಟೆ, ಘರ್ಷಣೆ, ಗುಂಪು ಮತ್ತಿನ್ನೇನೋ ಈ ರೀತಿಯ ಸಂದರ್ಭ ಇದೆ. ಹುಷಾರು. ಈ ದಿವಸ ನಿಮಗೆ ಕೆಲಸದಲ್ಲಿ ಅನುಕೂಲ ಇದೆ. ಅಲ್ಲಿ ಹಿರಿಯರಿಂದ ಸಹಾಯ, ಮಾರ್ಗದರ್ಶನ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಅದರಲ್ಲೂ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ
ತುಂಬ ಚೆನ್ನಾಗಿದೆ. ಕೆಲಸಗಳೆಲ್ಲ ಪಟಪಟ ಬೇಗ ಬೇಗ ಕೆಲಸಗಳಲ್ಲಿ ಫಲ ಕಾಣ್ತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಕಾಣ್ತೀರ. ಪ್ರಾರ್ಥನೆ ಈ ದಿವಸ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ. ಆ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ, ಪ್ರಾರ್ಥನೆಯನ್ನಾದರೂ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಶೀತ ಸಂಬಂಧಿ, ಕಫ ಸಂಬಂಧಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೈ ಕಡ್ದ ಹಾಗಾಗುತ್ತೆ. ಖರ್ಚು ಮಾಡಬೇಕು, ಆದರೆ ಸ್ವಲ್ಪ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಈ ದಿವಸ ಸ್ವಲ್ಪ ಸಾಲ ಅಥವಾ ಇನ್ಯಾವುದೋ ಒಂದು ಬಾಧೆ, ಶತ್ರುಗಳ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಸಂಗಾತಿಯಲ್ಲೂ ಸ್ವಲ್ಪ ಮಟ್ಟಿಗಿನ ಇರಿಸು ಮುರುಸು ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಅಲ್ಲಿ ಯಾವುದೇ ತೊಂದರೆಗಳನ್ನು ಕಾಣ್ತಾ ಇಲ್ಲ. ಹೀಗಾಗಿ ಅಲ್ಲೇನೂ ಸಮಸ್ಯೆ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ಕವಚ, ನರಸಿಂಹ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ನಿಮಗೂ ಕೂಡ ಶೀತ ಕಫ ಸಂಬಂಧಿ ತೊಂದರೆಗಳು ಬಾಧಿಸುತ್ತೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ, ಹೆಲ್ತ್ ಅಪ್ಸೆಟ್ ಆಗೋ ಸಾಧ್ಯತೆ ಇದೆ, ಹೊಟ್ಟೆಯ ಅಬ್ಡಮಿನ್ ಸಂಬಂಧಿಸಿದ ಹಾಗೆ. ಇನ್ನು ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿಯ ಮನಸ್ತಾಪ ಸೂಚಿಸ್ತಾ ಇದೆ ಈ ದಿವಸ. ಅತಿಯಾಗಿ ಅವರಿಗೆ ಸಹಾಯ ಮಾಡೋಕ್ಕೆ ಹೋಗಿಯೋ ಅಥವಾ ಅವ್ರನ್ನ ಅವ್ರ ಬಗ್ಗೆ ಜಾಸ್ತಿ ಕಾಳಜಿ ನಿಮಗೆ ತೊಂದರೆ ಮಾಡುತ್ತೆ ಈ ದಿವಸ. ಹೈಯರ್ ಸ್ಟಡೀಸಲ್ಲೂ ಅಷ್ಟೇ, ಅಲ್ಲೇನೋ ಘರ್ಷಣೆ, ಓದೋದು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳು ಆಗುತ್ತಲ್ಲಿ. ಆ ರೀತಿಯ ಒಂದು ತೊಂದರೆ ತೊಡಗಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಕೆಲಸದಲ್ಲಿ, ವೃತ್ತಿಯಲ್ಲಿ ನಿಮಗೆ ಈ ದಿವಸ ಸ್ವಲ್ಪ ಕಹಿ, ಪರಿಶ್ರಮ ಜಾಸ್ತಿ, ಸ್ವಲ್ಪ ಶ್ರಮ ಇದೆ ಈ ದಿವಸ. ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಮತ್ತು ಬೆಂಕಿ ಸಂಬಂಧಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ, ಪ್ರೆಷರ್ ಜಾಸ್ತಿ ಇರುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಲ್ಲ ಕೆಲಸ ನಿಮ್ಮ ತಲೆಗೆ ಕಟ್ಟಿಬಿಡ್ತಾರೆ. ಆ ರೀತಿಯಲ್ಲಿ ಒಂದು ಶ್ರಮ ಇದೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಈ ದಿವಸ, ಸ್ವಲ್ಪ ಹುಷಾರು. ಇನ್ನು ಉಳಿದ ಹಾಗೆ ಹೆಚ್ಚಿನ ವ್ಯಯ, ಆಪ್ತರಿಗಾಗಿ ಅತಿ ವ್ಯಯ ಉಂಟಾಗಿಬಿಡುತ್ತೆ. ಅಯ್ಯೋ ಸಾಕಾಗಿತ್ತು ನಿಮಗೆ ಅನಿಸುತ್ತೆ. ಆ ರೀತಿಯ ಒಂದು ಹೊರೆ, ವ್ಯಯದ ಹೊರೆ ನಿಮ್ಮನ್ನು ಬಾಧಿಸುತ್ತೆ ಈ ದಿವಸ. ಇನ್ನು ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಡಕಿದೆ, ಹುಷಾರು. ಎಲ್ಲೋ ಪ್ರಯಾಣದ ಮಧ್ಯದಲ್ಲಿ ಜಗಳವೋ ಘರ್ಷಣೆಯೋ ಅರ್ಧಕ್ಕೆ ವಾಪಸ್ ಬಂದುಬಿಡ್ತಕ್ಕಂಥದ್ದು ಈ ಥರ ಸಾಧ್ಯತೆಗಳಿದ್ದಾವೆ. ಪ್ರಯಾಣದಲ್ಲಿ ತೊಡಕುಗಳು ಮತ್ತು ಕೃಷಿ ಸಂಬಂಧಿ ಕೆಲಸ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ. ಇನ್ನು ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲದ ಫಲ ಇದೆ, ಅಧಿಕಾರದ ಫಲ ಇದೆ. ಈ ದಿವಸ ಲಾಭ, 2-3 ಜನರಿಂದ ನಿಮಗೆ ಲಾಭ ನಿರೀಕ್ಷೆ ಮಾಡಬಹುದು ಈ ದಿವಸ. ಆದರೆ ನಿಮಗೆ ಸ್ವಲ್ಪ ಭಯ, ಆತಂಕ ಈ ವಾತಾವರಣ ಇದೆ. ಸೇವಕರು, ಸಹಾಯಕರು ಕೈ ಕೊಟ್ಬಿಡ್ತಾರೆ. ಯಾರಿಗೋ ಕೆಲಸ ಒಪ್ಸಿರ್ತೀರಿ, ಹಾಳು ಮಾಡಿಡ್ತಾರೆ, ಅದು ತಲೆ ಕೆಟ್ಟು ಹೋಗುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಇದೆ ಈ ದಿವಸ. ಜೊತೆಗೆ ಈ ದಿವಸ ಗಂಟಲು, ಥ್ರೋಟ್ ಇನ್ಫೆಕ್ಷನ್, ಅವುಗಳ ಬಾಧೆ ಅದನ್ನು ಸೂಚಿಸ್ತಾ ಇದೆ ಈ ದಿವಸ. ಸಂಗಾತಿ ಜೊತೆಗೆ ಸ್ವಲ್ಪ ಮಟ್ಟಿಗಿನ ಸಾಮರಸ್ಯ ಕಾಣಬಹುದು. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಸಂದಿಗ್ಧ ವಾತಾವರಣ ಇದೆ, ಡೈಲಾಮ ಬರುತ್ತೆ. ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು, ಗೊಂದಲಗಳು ಉಂಟಾಗುತ್ತೆ ಈ ದಿವಸ. ನಿಮಗೂ ಸ್ವಲ್ಪ ಕೋಪ, ಅದರ ಗಾಳಿ ಬೀಸುತ್ತೆ. ಹೀಗಾಗಿ ಮನೆಯವರ ಜೊತೆ ಜಗಳ, ಹಣಕಾಸಿನ ವಿಚಾರದಲ್ಲಿ ಜಗಳ ಆಗಬಹುದು. ವಿದ್ಯಾರ್ಥಿಗಳಿಗೂ ಅಷ್ಟೇ, ಕ್ಲಾಸ್ಗೆ ಹೋಗಿರ್ತಾರೆ, ಅಲ್ಲೇ ರಂಪ ರಾದ್ಧಾಂತ, ಈ ರೀತಿಯ ಸಂದರ್ಭಗಳು ಎದುರಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ಈ ದಿವಸ, ಸ್ವಲ್ಪ ತಾಳ್ಮೆ ಬೇಕು ಈ ದಿವಸ. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ, ಅವರಿಂದ ಒಳ್ಳೆಯ ಸಲಹೆ, ಇದೆಲ್ಲ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೂ ತಕ್ಕ ಮಟ್ಟಿಗಿನ ಅನುಕೂಲ ಇದೆ ಈ ದಿವಸ. ಮುಖ್ಯವಾಗಿ ಈ ದಿವಸ ಆರೋಗ್ಯವೇ ಸ್ವಲ್ಪ ಬಾಧಿಸುತ್ತೆ. ಆರೋಗ್ಯ ಬಾಧೆ, ಹಣಕಾಸಿನ ಬಾಧೆ ಇವೆಲ್ಲ ಇದ್ದಾವೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲ ಕಾಣ್ತೀರಾ. ಸ್ವಲ್ಪ ಮಟ್ಟಿಗಿನ ಸಹಾಯ ಸಹಕಾರಗಳಿದ್ದಾವೆ ಈ ದಿವಸ. ಈ ತಂದೆ ಮಕ್ಕಳಲ್ಲಿ ಈ ದಿವಸ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರನ್ನು ಸೂಚಿಸ್ತಾ ಇದೆ ಈ ದಿವಸ. ಆರೋಗ್ಯದಲ್ಲಿ ತೊಡಕು, ತಲೆಗೆ ಸಂಬಂಧಿಸಿದ ಹಾಗೆ ಬಾಧೆ ಉಂಟಾಗಬಹುದು ಈ ದಿವಸ. ಮಕ್ಕಳಿಂದ ಸ್ವಲ್ಪ ಸಹಾಯ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಆಲೋಚನೆ ಇದ್ದೇ ಇದೆ, ಮಾನಸಿಕವಾಗಿ ಕುಗ್ಗುತ್ತೀರ. ಹೀಗಾಗಿ ನರಸಿಂಹ ಪ್ರಾರ್ಥನೆ, ಅಮ್ಮನವರ ಪ್ರಾರ್ಥನೆ ಎರಡೂ ಬೇಕು. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಧನುರಾಶಿಯವರಿಗೆ ದಿವಸ ನಿಮಗೆ ಅತಿ ವ್ಯಯ, ಅಲೆದಾಟ,
ಖರ್ಚಿನ ಹೊರೆ ಇದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಸಮಾಧಾನ ಇಲ್ಲ, ಅಸಮಾಧಾನ ಇದೆ. ಇನ್ನೊಬ್ಬರ ಮಾತು ಕೇಳಿಸ್ಕೋಬೇಕಾಗತ್ತೆ, ಆದರೆ ಅದು ನಿಮಗೆ ಇಷ್ಟ ಆಗೋದಿಲ್ಲ. ಆ ರೀತಿಯ ಒಂದು ತೊಡಕಿಗೆ ಸಿಕ್ಕಾಕ್ಕೊಳ್ತೀರಾ, ಬಂಧನ ಆ ರೀತಿಯಲ್ಲಿ ಸಿಕ್ಕಾಕ್ಕೊಳ್ತೀರಾ. ಇನ್ಯಾವುದೋ ನಿಮ್ಮ ರಹಸ್ಯಗಳು ಯಾವುದೋ ಗೌಪ್ಯವಾಗಿ ಇಟ್ಟಿರ್ತೀರ, ಅದು ಬಯಲಾಗ್ಬಿಡುತ್ತೆ. ಆ ರೀತಿಯ ಒಂದು ತೊಡಕಿಗೆ ಸಿಕ್ಕಾಕ್ಕೊಳ್ತೀರಾ. ಮತ್ತು ಈ ದಿವಸ ಬೌದ್ಧಿಕವಾಗಿ ಸ್ವಲ್ಪ ಕುಸಿತ, ಆಲೋಚನೆ ಮಾಡಿದ್ದು ನಿಮಗೆ ಮುಳುವಾಗಿಬಿಡಬಹುದು. ಆ ರೀತಿಯ ಸ್ವಲ್ಪ ತೊಂದರೆಗಳಿದ್ದಾವೆ ಈ ದಿವಸ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ. ನೀವು ಕೂಡ ತಪ್ಪದೆ ಅಲ್ಲಿ ನಿಮ್ಮ ಸಂಗಾತಿ ವಿಚಾರದಲ್ಲೂ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳಿದ್ದಾವೆ. ಅವರ ಆರೋಗ್ಯದಲ್ಲೂ ಏರುಪೇರು ಸೂಚಿಸ್ತಾ ಇದೆ. ಹೀಗಾಗಿ ಈಶ್ವರನ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವಿದೇಶ ವಹಿವಾಟಿನಿಂದ ಲಾಭ, ವಿದೇಶಗಳಿಂದ ಒಳ್ಳೆಯ ವರ್ತಮಾನ ಸುದ್ದಿ, ಒಳ್ಳೆಯ ಶುಭ ಸುದ್ದಿ ಕೇಳ್ತಕ್ಕಂಥದ್ದು, ಸಹಕಾರಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಹಿರಿಯರಿಂದ ಸಹಾಯ ಸಹಕಾರ ಕಾಣ್ತೀರಾ ಈ ದಿವಸ. ಸೇವಕರು ಸಹಾಯಕರಿಂದಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ ಇದೆ, ಅವರ ಆರೋಗ್ಯದಲ್ಲಿ ಏರುಪೇರು ಸೂಚಿಸ್ತಾ ಇದೆ. ಜಲ ಸಂಬಂಧಿ ವಿಚಾರಗಳಲ್ಲಿ ಅಥವಾ ಜಲಕ್ಷೇತ್ರಗಳಲ್ಲಿ ಸಂಚರಿಸ್ತಾ ಇದ್ದರೆ ಹುಷಾರಾಗಿರಿ ಈ ದಿವಸ. ನೀರಿನ ತೊಂದರೆಗಳು, ಪ್ರಮಾದಗಳು ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಜಲದುರ್ಗೆ, ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರ ಈ ದಿವಸ ಕೆಲಸದಲ್ಲಿ ಅತಿಯಾದ ತೊಡಕುಗಳು ಸೂಚಿಸ್ತಾ ಇದೆ. ಈ ದಿವಸ ಕೆಲಸ ಯಾವುದೊಂದು ಪೂರ್ಣ ಆಗೋದೇ ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ಮನಸ್ಸಿಗೆ ತಲೆ ಕೆಟ್ಟು ಹೋಗುತ್ತೆ. ಇನ್ನು ಈ ದಿವಸ ನಿಮಗೆ ಬೌದ್ಧಿಕವಾಗಿ ಸ್ವಲ್ಪ ದುರ್ಬಲತೆ, ಆಲೋಚನೆ ನಿಮಗೂ ಕೂಡ ಅಷ್ಟು ಬಲವಾಗಿಲ್ಲ. ಮುಖ್ಯವಾಗಿ ಶತ್ರು, ಸಾಲಬಾಧೆ, ಬಂಧುಗಳಲ್ಲಿ ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು, ಆ ರೀತಿಯ ಒಂದು ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಮುಖ್ಯವಾಗಿ ಸಾಲ, ಶತ್ರುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ತಗೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ಈ ದಿವಸ. ನಿಮಗೆ ಹಿರಿಯರು, ಕುಟುಂಬದಲ್ಲಿ ಹಿರಿಯರ ಸಹಾಯ, ಸಲಹೆ ಇವುಗಳಿಂದ ಸ್ವಲ್ಪ ನೆರವಾಗುತ್ತೆ. ಪ್ರಾರ್ಥನೆಗೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿಗೆ ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ನಿಮಗೆ ಮಕ್ಕಳಿಂದ ಸ್ವಲ್ಪ ಸಹಾಯವೂ ಇದೆ, ಕಿರಿಕಿರಿಯೂ ಇದೆ. ಸಹಾಯ ಯಾಕಾದರೂ ಕೇಳಿದ್ನು ಅಂತ ಅನಿಸುತ್ತೆ ಕೊನೆಗೆ. ಆ ರೀತಿಯಲ್ಲಿ ಮಧ್ಯಮವಾಗಿದೆ. ಇನ್ನು ಸಂಗಾತಿ ವಿಚಾರದಲ್ಲೂ ಮನಸ್ತಾಪಗಳಿದ್ದಾವೆ. ನಿಮ್ಮ ಸಂಗಾತಿ ವಿಚಾರದಲ್ಲೂ ಅವರ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ವ್ಯಾಪಾರಿಗಳು, ಹಣ್ಣು, ಹೂವು, ಹಾಲು, ಹೈನು ವ್ಯಾಪಾರಿಗಳು ಸ್ವಲ್ಪ ಹುಷಾರಾಗಿರಿ. ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಈ ದಿವಸ. ಆಲಸ್ಯ ನಿಮ್ಮನ್ನು ಬಾಧಿಸುತ್ತೆ. ನಿದ್ರೆ ನಿಮ್ಮನ್ನು ತೊಂದರೆ ಮಾಡಬಹುದು ಈ ದಿವಸ. ಅತಿಯಾದ ಆಲಸ್ಯ, ನಿದ್ರೆ ಎರಡೂ ನಿಮಗೆ ಅವುಗಳ ತೊಂದರೆ ಬಾಧಿಸುತ್ತೆ. ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಮ್ಮನವರಿಗೆ ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜನಪೂಜಿತಾಯೈ ನಮಃ. ಅಮ್ಮನವ್ರ ಮಂತ್ರ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.